ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ 10 ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸರ್ಸೈಸ್ 5.2 ಸೆಕೆಂಡ್ ಪಾರ್ಟ್ ನ ಸಾಲ್ವ್ ಮಾಡ್ತಾ ಇದೀವಿ. ನೀವು ಇನ್ನು ಫಸ್ಟ್ ಪಾರ್ಟ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ಯು ಕ್ಯಾನ್ ವಾಚ್ ದೇರ್ ಅಂಡ್ ಕಮ್ ಬ್ಯಾಕ್ ಲೇಟರ್ ವಾಚ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್ ಕೈಂಡ್ಲಿ ಲೈಕ್ ಅಂಡ್ ಸಬ್ಸ್ಕ್ರೈಬ್. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಸೆಕೆಂಡ್ ಪಾರ್ಟ್ ಆಫ್ ಎಕ್ಸರ್ಸೈಸ್ 5.2. Which term of the AP 3, 15, 27, 39 will be 132 more than its 54th term? Okay. ಇನಿಷಿಯಲ್ ಫಸ್ಟ್ 10 ಪ್ರಾಬ್ಲಮ್ಸ್ ಏನ್ ಮಾಡಿದ್ರೆ ಅದ್ರಲ್ಲಿ ಕಂಡೀಷನ್ ಬೇಸ್ಡ್ ಪ್ರಾಬ್ಲಮ್ಸ್ ಕಡಿಮೆ ಇತ್ತು. ಇನ್ಮೇಲಿಂದ ಎಲ್ಲ ಕಂಡೀಷನ್ ಬೇಸ್ಡ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಕಂಡೀಷನ್ ವಿಲ್ ಬಿ ಬಿಟ್ವೀನ್ ಎನಿ ಟೂ ಟರ್ಮ್ಸ್ ಆಫ್ ದ ಎಪಿ. ಓಕೆ, ವಿಚ್ ಟರ್ಮ್ ಆಫ್ ದ ಎಪಿ? ಈಗ ಎಪಿ ನೋಡಿದ ತಕ್ಷಣ ನಮ್ಗೆ ಏನೇನು ಗೊತ್ತಾಗುತ್ತೆ? ಲೆಟ್ ಅಸ್ ಸ್ಟಾರ್ಟ್ ದ ಆನ್ಸರ್ ಹಿಯರ್. ಎಪಿ ನೋಡಿದ ತಕ್ಷಣ ನನಗೆ ಎ ಕಾಣಿಸ್ತಿದೆ. ಎ ಇಸ್ ಈಕ್ವಲ್ ಟು 3. ನೆಕ್ಸ್ಟ್ ಡಿ ವ್ಯಾಲ್ಯೂ ಬೇಕು. ಡಿ ಇಸ್ ನಥಿಂಗ್ ಬಟ್ 15 ಮೈನಸ್ 3. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ? 12 ಆಗುತ್ತೆ. ನಮಗೆ ಎನ್ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಇನ್ನೇನ್ ಫೈಂಡ್ ಮಾಡ್ಬೇಕು ನಾವು? ವಿಚ್ ಟರ್ಮ್ ಆಫ್ ದ ಎಪಿ ಅಂತ ಕೇಳ್ತಾ ಇದಾರೆ. ಆದ್ರೆ ಎ ಎನ್ ಗೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಕಂಡೀಷನ್? ಎ ಎನ್ ಇಸ್ ಈಕ್ವಲ್ ಟು 132 ಮೋರ್, ಅಂದ್ರೆ 1 ಪ್ಲಸ್ 132 ಮಾಡ್ತೀನಿ. ಮೋರ್ ದನ್ ವಾಟ್? ಮೋರ್ ದನ್ ದ 54th ಟರ್ಮ್. ಸೊ ಎ 54 ಅಂತ ಬರಿತೀನಿ. ಓಕೆ, ಸೊ ಇವಾಗ ಎ ಎನ್ ಫೈಂಡ್ ಮಾಡ್ಬಿಟ್ರೆ ಇಲ್ಲಿ ಹೆಂಗಿದ್ರು 1 2 3 ಎ ಡಿ ಅಂಡ್ ಎ ಎನ್ ಗೊತ್ತಿರುತ್ತೆ ನಮ್ಗೆ. ಎನ್ ಫೈಂಡ್ ಮಾಡೋದು ಈಸಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಎ ಎನ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ? ಎ 54. ಎ 54 ಇಸ್ ನಥಿಂಗ್ ಬಟ್ ಎ ಪ್ಲಸ್ 55 ಡಿ, ಎ ಪ್ಲಸ್ 53 ಡಿ, 55 ಅಲ್ಲ, ಎ ಪ್ಲಸ್ 53 ಡಿ ಪ್ಲಸ್ 132. ಎ ವ್ಯಾಲ್ಯೂ ಗೊತ್ತಿದೆ. ಎ ವ್ಯಾಲ್ಯೂ ಏನು? 3 ಪ್ಲಸ್ 53 ಇಂಟು ಡಿ ವ್ಯಾಲ್ಯೂ ಏನು? ಡಿ ವ್ಯಾಲ್ಯೂ ಇಸ್ 12 ಪ್ಲಸ್ 132. ಸೊ ಎ ಎನ್ ವ್ಯಾಲ್ಯೂ ಏನಾಗುತ್ತೆ? ಎ ಎನ್ ಇಸ್ 3 ಪ್ಲಸ್ 636 ಪ್ಲಸ್ 132 ಆಗುತ್ತೆ. ಸೊ ಇದು 639 ಪ್ಲಸ್ 132 771 ಆಗುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ ಎನ್. ಎ ಎನ್ ವ್ಯಾಲ್ಯೂ ರೆಡಿ ಇದೆ. ಸೊ ಇವಾಗ ಗಿವನ್ ಅಲ್ಲಿ ಎ ಎನ್ ಕೂಡ ಬರ್ಕೋಬಹುದು. ಎ ಎನ್ ಏನಂತ ಬರ್ಕೋಬಹುದು? 771. ಈಗ ನಮಗೆ ವಿಚ್ ಟರ್ಮ್? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅದು ಬೇಕು. ಸೊ ಇಂಡೈರೆಕ್ಟ್ಲಿ ವಿ ಹ್ಯಾವ್ ಟು ಡಿಪೆಂಡ್ ಆನ್ ದ ವ್ಯಾಲ್ಯೂ ಆಫ್ ಎನ್. ಸೊ ಇವಾಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಎ ಎನ್ ಇಸ್ ನಥಿಂಗ್ ಬಟ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ವಿಚ್ ಇಸ್ ಈಕ್ವಲ್ ಟು 771. ಸಬ್ಸ್ಟಿಟ್ಯೂಟ್ ಮಾಡೋಣ ಎ ಅಂಡ್ ಡಿ ವ್ಯಾಲ್ಯೂಸ್. 3 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂಸ್ 12 ಇಸ್ ಈಕ್ವಲ್ ಟು 771. ಇಲ್ಲಿ ಎಲ್ಲ ಮಲ್ಟಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ? 3 ಪ್ಲಸ್ 2n ಮೈನಸ್ 2 ಇಸ್ 2n ಮೈನಸ್ ಓಕೆ ಇದು 12 ಅಲ್ವಾ? 2 ಬರಲ್ಲ ಇಲ್ಲಿ. ಇಲ್ಲೇನ್ ಬರುತ್ತೆ? 12n ಬರುತ್ತೆ. 12n ಮೈನಸ್ 12 ಇಸ್ ಈಕ್ವಲ್ ಟು 771. ನಾರ್ಮಲ್ ನಂಬರ್ಸ್ ಎಲ್ಲ ಶಿಫ್ಟ್ ಮಾಡ್ತೀನಿ. 12n ನ ಮಾತ್ರ ಈ ಕಡೆ ಇಟ್ಕೋತೀನಿ. ಸೊ ಏನಾಗುತ್ತೆ? 3 ಮೈನಸ್ 12 ಮೈನಸ್ 9 ಆಗುತ್ತೆ. ಮೈನಸ್ 9 ಈ ಕಡೆ ಹೋದ್ರೆ ಪ್ಲಸ್ 9 ಆಗುತ್ತೆ. ಸೊ ಇಲ್ಲಿ 780 ಬರುತ್ತೆ. ರೈಟ್? ಈಗ n ಇಸ್ ಈಕ್ವಲ್ ಟು 780 ಡಿವೈಡೆಡ್ ಬೈ 12. 12 1s 12 6 72. 72 ತೆಗೆದ್ರೆ 60 ಇದೆ. ಸೊ 12 5s 60. ದೇರ್ಫೋರ್ ವಿಚ್ ಟರ್ಮ್, ಯಾವ ಟರ್ಮ್ ಜಾಸ್ತಿ ಇರುತ್ತೆ ಅಂದ್ರೆ ಏನ್ ಬರೀತೀರಾ ನೀವು? ಎನ್ ಇಸ್ ಈಕ್ವಲ್ ಟು 65 ಅಂತ ಬರೀತೀರಾ. ದಿಸ್ ಇಸ್ ದ ಫಸ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Two APs have the same common difference. The difference between their 100th term is 100. What is the difference between their 1000th terms ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ಎಪಿ ಇರೋದ್ರಿಂದ ಫಸ್ಟ್ ಎಪಿ ಬಗ್ಗೆ ಇಲ್ಲಿ ಬರಿತೀನಿ. ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಎಪಿ ಬಗ್ಗೆ ಇಲ್ಲಿ ಬರಿತೀನಿ. ಓಕೆ, ಈಗ ಫಸ್ಟ್ ಎಪಿ ಇರೋ ಟರ್ಮ್ಸ್ ನೀಟಾಗಿ ಗೊತ್ತಾಗ್ಲಿ ಅಂತ ಫಸ್ಟ್ ಎಪಿ ಜನರಲ್ ಟರ್ಮ್ ಹೆಂಗ್ ಬರಿತೀನಿ? ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಈ ತರ ಸ್ಮಾಲ್ ನಂಬರ್ಸ್ ನ ತಗೋತೀನಿ. ಗಾಟ್ ಇಟ್? ಅದೇ ತರ ಸೆಕೆಂಡ್ ಎಪಿನ ಏನಂತ ತಗೋತೀನಿ? ಕ್ಯಾಪಿಟಲ್ ಎ ಪ್ಲಸ್ ಕ್ಯಾಪಿಟಲ್ ಡಿ, ಕ್ಯಾಪಿಟಲ್ ಎ ಪ್ಲಸ್ 2ಡಿ, ಈ ತರ ತಗೋತೀನಿ. ಓಕೆ, ಈಗ ಗಿವನ್ ಇನ್ಫಾರ್ಮೇಶನ್ ಏನಿದೆ? ಟೂ ಎಪಿಸ್ ಹ್ಯಾವ್ ದ ಸೇಮ್ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಮನ್ ಡಿಫರೆನ್ಸ್ ಆಫ್ ದ ಫಸ್ಟ್ ಎಪಿ ಅಂಡ್ ಕಾಮನ್ ಡಿಫರೆನ್ಸ್ ಆಫ್ ದ ಸೆಕೆಂಡ್ ಎಪಿ ಆರ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಇಡೀ ಪ್ರಾಪರ್ಟಿನ ಚೇಂಜ್ ಮಾಡಕ್ ಇರೋಂತ ಒಂದು ಟ್ಯಾಲೆಂಟ್, ಒಂದು ಸ್ಕಿಲ್, ಇಡೀ ಪ್ರಾಬ್ಲಮ್ ಡಿಪೆಂಡ್ ಆಗಿರೋದು ಈ ಒಂದು ಪ್ರಾಪರ್ಟಿ ಮೇಲೆ. ಡಿಫರೆನ್ಸ್ ಬಿಟ್ವೀನ್ ದೇರ್ 100th ಟರ್ಮ್ ಇಸ್ 100. ಅಂದ್ರೆ ಇಲ್ಲಿ ಎ 100 ಏನಾಗುತ್ತೆ? ಅದನ್ನ ಫೈಂಡ್ ಮಾಡೋಣ. ಫಸ್ಟ್ ಎಪಿ ಎ 100 ಏನಾಗುತ್ತೆ? ಎ ಪ್ಲಸ್ 99 ಡಿ. ಕರೆಕ್ಟಾ? ಲೆಟ್ ಮಿ ಕಾಲ್ ದಿಸ್ ಅಸ್ ಫಸ್ಟ್ ಇಕ್ವೇಶನ್. ಅದೇ ತರ ಇಲ್ಲಿರೋ ಸೆಕೆಂಡ್ ಎಪಿಗೆ ಏನಾಗುತ್ತೆ? ಎ 100 ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಎ ಪ್ಲಸ್ 99 ಇಂಟು ಕ್ಯಾಪಿಟಲ್ ಡಿ. ಡಿಫರೆನ್ಸ್ ಬಿಟ್ವೀನ್ ದರ್ 100th ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಡೀಷನ್ ಪ್ರಕಾರ ಏನ್ ಮಾಡ್ಬೇಕು ನಾನು? ಎ 100 ಮೈನಸ್ ಕ್ಯಾಪಿಟಲ್ ಎ 100 is equal to, ಈಗ ಅದರದ್ದು ವ್ಯಾಲ್ಯೂಸ್ ಗೊತ್ತಲ್ವಾ? ಫಸ್ಟ್ ಇಕ್ವೇಶನ್ ಅಂಡ್ ಸೆಕೆಂಡ್ ಇಕ್ವೇಶನ್ ಇಸ್ ಗೋಯಿಂಗ್ ಟು ಟೆಲ್ us the values. ಸೊ ಎರಡನ್ನು ಬರಿತೀನಿ. ಇವಾಗ ಏನ್ ಬರುತ್ತೆ?
A plus 99D minus of capital A plus 99D. ಓಕೆ, ಕ್ಯಾಪಿಟಲ್ A plus 99D. ಸೊ ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A plus 99D ಮೈನಸ್ A ಮೈನಸ್ ಇದೇನಾಗುತ್ತೆ ಮೈನಸ್ 99 ಇನ್ ಆಕ್ಚುಲಿ ಕ್ಯಾಪಿಟಲ್ ಡಿ, ಬಟ್ ನಾವ್ ಹೆಂಗಿದ್ರು ಅದನ್ನ ಚೇಂಜ್ ಮಾಡ್ತೀವಿ. ಬಟ್ ಎನಿವೆ ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ಏನ್ ಬರಿಬೇಕು ಇಲ್ಲಿ, ನಾರ್ಮಲ್ ಡಿನೇ ಬರಿಬೇಕು. A plus 99D ನಾರ್ಮಲ್ ಆಗೇ ಬರಿಬೇಕಿಲ್ಲಿ. ಈಗ ಸಿನ್ಸ್ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಎರಡು ಈಕ್ವಲ್ ಅಲ್ವಾ, ಸೊ ಈ ಸ್ಟೆಪ್ ಅಲ್ಲಿ ಚೇಂಜ್ ಮಾಡ್ತೀನಿ. ಕ್ಯಾಪಿಟಲ್ ಡಿ ಬದಲು ಸ್ಮಾಲ್ ಡಿ ಬರಿತೀನಿ. ಓಕೆ, ಸೊ ಇವಾಗ ಪ್ಲಸ್ 99 ಮೈನಸ್ 99 ಕ್ಯಾನ್ಸಲ್. ಸೊ ಉಳಿಯೋದೇನೋ ದ ಡಿಫರೆನ್ಸ್ ಅವ್ರು ಏನ್ ಕೊಟ್ಟಿದಾರೋ ಆ ಡಿಫರೆನ್ಸ್ ಬಂದು A ಮೈನಸ್ A. ದ ಡಿಫರೆನ್ಸ್ ಬಿಟ್ವೀನ್ ದ 100 ಟರ್ಮ್ ಇಸ್ 100 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ನಾನು ಏನ್ ಮಾಡ್ಬೇಕು ಇಲ್ಲಿ, ಇಸ್ ಈಕ್ವಲ್ ಟು 100 ಅಂತ ಬರಿಬೇಕು. ಲೆಟ್ ಮೀ ಕಾಲ್ ದಿಸ್ ಆಸ್ ಸ್ಟಾರ್ ಇಕ್ವೇಶನ್. ಓಕೆ, ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ 1000 ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್, A 1000 ಇದು ಫಸ್ಟ್ AP ಇದು ಮೈನಸ್ ಕ್ಯಾಪಿಟಲ್ A 1000. ಇವಾಗ ಹೆಂಗ್ ಮಾಡೋದು ಅದೇ ತರ ಕಂಟಿನ್ಯೂ ಮಾಡೋಣ. A ಪ್ಲಸ್ 999 ಸ್ಮಾಲ್ ಡಿ ಮೈನಸ್ ಆಫ್ ಕ್ಯಾಪಿಟಲ್ A ಪ್ಲಸ್ 999 ಕ್ಯಾಪಿಟಲ್ ಡಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಏನಿದೆ ಅದೇ ಬರಿತೀನಿ. A ಪ್ಲಸ್ 999D ಮೈನಸ್ A ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ 999 ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಎರಡು ಈಕ್ವಲ್. ಸೊ ಇಲ್ಲಿ ಸ್ಮಾಲ್ ಡಿ ಬರಿತೀನಿ. ಪ್ಲಸ್ 99 ಮೈನಸ್ 99 ಕ್ಯಾನ್ಸಲ್. ಸೊ ಏನ್ ಬರುತ್ತೆ ವ್ಯಾಲ್ಯೂ, A ಮೈನಸ್ ಕ್ಯಾಪಿಟಲ್ A ಬರುತ್ತೆ. ಈ ವ್ಯಾಲ್ಯೂನ ಸ್ಟಾರ್ ಈಕ್ವೇಶನ್ ಇಂದ ನಾನು ಏನ್ ಮಾಡ್ಬೋದು, ಈ ವ್ಯಾಲ್ಯೂನ ನಾನು ಸ್ಟಾರ್ ಈಕ್ವೇಶನ್ ಇಂದ 100 ಅಂತ ಬರಿಬಹುದು. therefore the difference between the 1000 term is 100. okay, so next question, 13th one. How many 3-digit numbers are divisible by 7? ಈಗ 3-digit number ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಟ್ ಸ್ಟಾರ್ಟ್ಸ್ ಫ್ರಮ್ 100 ಓಕೆ ಅಂಡ್ ಇಟ್ ಎಂಡ್ಸ್ ಅಟ್ 999. ಇದ್ರ ಮಧ್ಯ ಈ 3-digit ನಂಬರ್ಸ್ ಮಧ್ಯ ಎಷ್ಟು ನಂಬರು 7 ಅಲ್ಲಿ ಡಿವಿಸಿಬಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ 7 ಅಲ್ಲಿ ಡಿವಿಸಿಬಲ್ ಅಂದ್ರೆ ಏನು, 7 ಅಲ್ಲಿ ನೀವು ಯಾವುದೇ ನಂಬರ್ ತಗೊಂಡ್ರು ಎಕ್ಸಾಕ್ಟ್ ಆಗಿ 7 ಅಲ್ಲಿ ಡಿವೈಡ್ ಆದಾಗ ಅದನ್ನ ಡಿವಿಸಿಬಲ್ ಬೈ 7 ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 14 is divisible by 7 ಅಂತ ಹೇಳ್ತಾರೆ. ಯಾಕೆ, ವೆನ್ ಐ ಡಿವೈಡ್ 14 by 7 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ, ಅಂದ್ರೆ ರಿಮೈಂಡರ್ ಬಿಡೋದಿಲ್ಲ. ಸೊ ಫಸ್ಟ್ ನಮ್ಗೆ AP ಬೇಕು, ಕರೆಕ್ಟ್. ನಾನು 100 ನ ತಗೊಳಕ್ಕಾಗಲ್ಲ, 999 ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ, ಬಿಕಾಸ್ ದೇ ಬೋತ್ ಆರ್ ನಾಟ್ ಡಿವಿಸಿಬಲ್ ಬೈ 7. ಸೊ ಕಂಡೀಷನ್ ಯೂಸ್ ಮಾಡ್ಕೊಂಡು ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿತೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಓಕೆ. ಈಗ 100 ಇಂದ ನೋಡಿ, ಸ್ಮಾಲೆಸ್ಟ್ ಇಂದ ಹೋಗೋದು ಈಸಿ. 100 ಇಂದ ನಿಯರೆಸ್ಟ್ ನಂಬರ್ ಕಂಡುಹಿಡಿಬೇಕು. ಸಿಂಪಲ್, ನೀವು ಟೇಬಲ್ಸ್ ಗೊತ್ತಿದ್ರೆ ಸಾಕು. 7 10s 70, ಅಲ್ಲಿಂದ ಫಸ್ಟ್ 3-digit ನಂಬರ್ ಎಲ್ಲಿ ಬರುತ್ತೆ, 7 12s 84, 9s 13s 91, 14s 98, 15s 105. ಸೊ 105 ಇಂದ ಸ್ಟಾರ್ಟ್ ಆಗುತ್ತೆ ಡಿವಿಸಿಬಲ್ ಬೈ 7 ನಂಬರ್. ಇದೇ ತರ ಕಂಟಿನ್ಯೂ ಆದ್ರೆ ಈಗ ಲಾಸ್ಟ್ ಅಲ್ಲಿ ಯಾವ್ದಿದೆ 999 ಇದೆ, ಟ್ರೈ ಮಾಡೋಣ. 999 ಡಿವೈಡೆಡ್ ಬೈ 7 ಏನ್ ಬರುತ್ತೆ, 7 1s 7 14s 98. ರಿಮೈಂಡರ್ ಏನಿದೆ ಇಲ್ಲಿ, ರಿಮೈಂಡರ್ 19 ಇದೆ. 100% 19 7 ಅಲ್ಲಿ ಡಿವೈಡ್ ಆಗಲ್ಲ. ನೆಕ್ಸ್ಟ್ 998 ನೋಡೋಣ. 998 ಡಿವೈಡೆಡ್ ಬೈ 7, 7 1s ತಿರ್ಗಾ 7 14s, ರಿಮೈಂಡರ್ ಏನಿದೆ 18 ಇದೆ. 18 100% ಡಿವೈಡ್ ಆಗಲ್ಲ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 1980 ನೆಕ್ಸ್ಟ್ ನಂಬರ್ 17 ಬರುತ್ತೆ. ಯಾವ ನಂಬರ್ ಬಂದ್ರೆ ಡಿವೈಡ್ ಆಗುತ್ತೆ, ಈಗ ಈ 1918 17 ಅಲ್ಲಿ ಯಾವ ನಂಬರ್ ಡಿವೈಡ್ ಆಗುತ್ತೆ, 14 ಡಿವೈಡ್ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, 994 ತಗೋತೀನಿ ಡಿವೈಡೆಡ್ ಬೈ 7. ಯಾಕೆ ಅಂತ ಗೊತ್ತಾಯ್ತಲ್ವಾ. ಈಗ ನೋಡಿ, 7 1s 7 14s 98, ರಿಮೈಂಡರ್ ಏನು 14 ಇದೆ. 7 2s, ನಾನು ಇದಕ್ಕೆ ಮುಂಚೆ ಯಾವುದೇ ನಂಬರ್ ತಗೊಂಡ್ರು ಆಗಲ್ಲ. 15 ಆಗಲ್ಲ, 16 ಆಗಲ್ಲ, 17 ಆಗಲ್ಲ. ಸೊ ಯಾವ ನಂಬರ್ ಆಗುತ್ತೋ ಅದೇ ರಿಮೈಂಡರ್ ಬರೋ ತರ ತಗೊಂಡು ಡಿವೈಡ್ ಮಾಡಿದೀನಿ. ಓಕೆ, ಸೊ ಲಾಸ್ಟ್ ನಂಬರ್ ನಾನು ಏನ್ ಬರಿಬೇಕು, 994 ಬರಿಬೇಕು. A is equal to 105 ಮುಗೀತು. ಓಕೆ, ಈಗ ಸೆಕೆಂಡ್ ಟರ್ಮ್ ಏನಿರ್ಬೋದು, ನೆಕ್ಸ್ಟ್ ನಂಬರ್ ಡಿವಿಸಿಬಲ್ ಬೈ 7, 105 ಆದ್ಮೇಲೆ 112 ಬರುತ್ತೆ. D is equal to 7. ಓಕೆ, AN is equal to 994. ನೀವೇನ್ ಫೈಂಡ್ ಮಾಡ್ಬೇಕು, ಹೌ ಮೆನಿ ಅಂದ್ರೆ ಯಾವುದು, n. ಅಪ್ಲೈ ಮಾಡಿ ಫಾರ್ಮುಲಾನ. AN is equal to A plus n minus 1 into D. AN ವ್ಯಾಲ್ಯೂ ಏನು, 994 is equal to 105 plus n minus 1. n minus 1 ಹಾಗೆ ಇರುತ್ತೆ into D 7. ಸೊ ವ್ಯಾಲ್ಯೂ ಏನ್ ಬರುತ್ತೆ, 105 plus 7n minus 7 ಬರುತ್ತೆ. 105 minus 7 ಎಷ್ಟು, 98 plus 7n. 98 ನ ಆ ಕಡೆ ಕಳಿಸ್ತೀನಿ. ಸೊ 994 minus 98 is equal to 7n. 98 ನ ಮೈನಸ್ ಮಾಡಿದ್ರೆ ಏನಾಗುತ್ತೆ ವ್ಯಾಲ್ಯೂ, 896 ಆಗುತ್ತೆ. 7 ಇಂದ ಡಿವೈಡ್ ಮಾಡಿದ್ರೆ 896 ಡಿವೈಡೆಡ್ ಬೈ 7 is equal to n. ಸೊ 7 1s 7 1s 7, 19 ಇದೆ. 2s 14,
56 ಇದೆ, ಎಷ್ಟಾಗುತ್ತೆ? 7 7 49, 7 8 56, 8 56. ಸೊ ಆ 3 ಡಿಜಿಟ್ ನಂಬರ್ಸ್ ಅಲ್ಲಿ ಎಷ್ಟು ನಂಬರ್ ಡಿವಿಸಿಬಲ್ ಆಗುತ್ತೆ? 7 ಅಲ್ಲಿ 128 ನಂಬರ್ಸ್ ಡಿವಿಸಿಬಲ್ ಆಗುತ್ತೆ. ಓಕೆ, ಈಸಿ ಇದೆ ಅಲ್ಲ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಸಿಮಿಲರ್ ಪ್ರಾಬ್ಲಮ್. ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈ ಬಿಟ್ವೀನ್ 10 and 250? ಇವಾಗ ಅವ್ರು 3 ಡಿಜಿಟ್ ಅಂತ ಹೇಳಿದ್ರು, ಈಗ ಅವರೇ ರೇಂಜ್ ಕೊಟ್ಟಿದ್ದಾರೆ ಎಲ್ಲಿಂದ ಎಲ್ಲಿಗೆ ನೋಡ್ಬೇಕು ಅಂತ. ಈಗ 4 ಮಲ್ಟಿಪಲ್ಸ್ ಅಂದ್ರೆ ಏನು? 4 ಟೇಬಲ್ಸ್ ಅಲ್ಲಿ ಬರಬೇಕು. 10 ಇನಿಷಿಯಲಿ 10 ಇಂದ ಸ್ಟಾರ್ಟ್ ಆಗಿ 4 ಟೇಬಲ್ಸ್ ಅಲ್ಲಿ ಯಾವ ನಂಬರ್ ಬರುತ್ತೆ? ಸ್ಟಾರ್ಟ್ಸ್ ಫ್ರಮ್ 12, ನೆಕ್ಸ್ಟ್ 16. ಅದೇ ತರ 250 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತಾ 4 ಅಲ್ಲಿ? ಅಂದ್ರೆ 250 ಟೇಬಲ್ಸ್ ಅಲ್ಲಿ ಬರಬೇಕು ಅಂದ್ರೆ ರಿಮೈಂಡರ್ ಇರಬಾರ್ದು. 4 1s 4 6 24, 10 ರಿಮೈಂಡರ್ ಇದೆ, 10 ದೇವರಾಣೆಗೂ ಬರಲ್ಲ. ನೆಕ್ಸ್ಟ್ 248 ತಗೊಳ್ಳೋಣ, ಯಾಕಂದ್ರೆ 249 ಆಗಲ್ಲ. 4 1s 4 6 24, 2 ಇದೆ 62, ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಲಾಸ್ಟ್ ನಂಬರ್ ಯಾವ್ದು ಬರುತ್ತೆ? ಲಾಸ್ಟ್ ನಂಬರ್ ಆಫ್ ದಿಸ್ ವಿಲ್ ಬಿ 248. ಸೇಮ್ ನೀವು ಏನ್ ಮಾಡಿದ್ರೆ ಲಾಸ್ಟ್ ಪ್ರಾಬ್ಲಮ್ ಅದೇ ತರ. ಎ ವ್ಯಾಲ್ಯೂ ಏನು? ಎ ವ್ಯಾಲ್ಯೂ 12. ಡಿ ವ್ಯಾಲ್ಯೂ ಏನು? ಡಿ ಇಸ್ 16 minus 12 which is equal to 4. ನೆಕ್ಸ್ಟ್ ಎ ಎನ್ ವ್ಯಾಲ್ಯೂ ಏನು? ಎ ಎನ್ ಇಸ್ 248. therefore ಏನ್ ಮಾಡ್ತೀರಾ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 248 ಇಸ್ ಈಕ್ವಲ್ ಟು 12 ಪ್ಲಸ್ ಎನ್ ಫೈಂಡ್ ಮಾಡ್ಬೇಕು ನೀವು, ಎನ್ ಮೈನಸ್ 1 ಇಂಟು 4. ಸೊ 12 ಪ್ಲಸ್ 4n ಮೈನಸ್ 4, 12 ಮೈನಸ್ 4 8 ಆಗುತ್ತೆ. 8 ನ ಕಡೆ ಶಿಫ್ಟ್ ಮಾಡ್ತೀನಿ. 240 ಇಸ್ ಈಕ್ವಲ್ ಟು 4n ಆಗುತ್ತೆ. ಸೊ 240 ಡಿವೈಡೆಡ್ ಬೈ 4 ವಿಲ್ ಗಿವ್ ಯು ದ ವ್ಯಾಲ್ಯೂ ಆಫ್ n. 4 1s 4 6 0 ಇದೆ. therefore n is equal to 60. This is the answer. ಅರ್ಥ ಆಯ್ತಾ? ಓಕೆ, ಡನ್. 6 more questions to go. For what value of n are the nth terms of 2 APs? 2 AP ಕೊಟ್ಟಿದ್ದಾರೆ ಈಕ್ವಲ್. ಯಾವಾಗ nth ಟರ್ಮ್ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಸಿಂಪಲ್. ಫಸ್ಟ್ AP ದು nth ಟರ್ಮ್ ಫೈಂಡ್ ಮಾಡೋಣ, ಸೆಕೆಂಡ್ AP ದು nth ಟರ್ಮ್ ಫೈಂಡ್ ಮಾಡೋಣ. ಎರಡು ಈಕ್ವಲ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ಎರಡನ್ನು ಈಕ್ವಲ್ ಮಾಡೋಣ, ನಂಬರ್ ಯಾವ ಟರ್ಮ್ ಈಕ್ವಲ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ AP ಪ್ರೋಸೆಸ್ ಹೇಳ್ಬಿಟ್ಟಿದ್ದೀನಿ. ಲೆಟ್ ಮಿ ಸ್ಟಾರ್ಟ್. ಫಸ್ಟ್ AP ಏನು? 63, 65, 67 ಅಂಡ್ ಸೋ ಆನ್. ಆಸ್ ಯು ಕ್ಯಾನ್ ಸಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎ ವ್ಯಾಲ್ಯೂ ಏನಾಗುತ್ತೆ? ಎ ವ್ಯಾಲ್ಯೂ 63. ಡಿ ವ್ಯಾಲ್ಯೂ ಏನಾಗುತ್ತೆ? ಡಿ ಇಸ್ 65 ಮೈನಸ್ 63, ಏನ್ ಬರುತ್ತೆ? ಡಿ ವ್ಯಾಲ್ಯೂ 2. ನೆಕ್ಸ್ಟ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಎನ್ ಗೊತ್ತಿಲ್ಲ ನಮ್ಗೆ, ಬಟ್ ವಿ ನೀಡ್ ಟು ಫೈಂಡ್ ಎ ಎನ್. ಎಂತ್ ಟರ್ಮ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಸೊ ಎ ಎನ್ ಹೆಂಗ್ ಫೈಂಡ್ ಮಾಡೋದು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಗೊತ್ತಿರೋ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ವ್ಯಾಲ್ಯೂ ಗೊತ್ತು 63 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು? 2. ಇನ್ನ ಸಿಂಪ್ಲಿಫೈ ಮಾಡಿದ್ರೆ 63 ಪ್ಲಸ್ 2n ಮೈನಸ್ 2. ಸೊ 63 ಮೈನಸ್ 2 ಏನು? 61 ಪ್ಲಸ್ 2n. an is equal to 61 plus 2n, equation number 1. ನೆಕ್ಸ್ಟ್ ಸೆಕೆಂಡ್ AP ಇದೆ. ಸೆಕೆಂಡ್ AP 3, 10, 17 ಅಂಡ್ ಸೋ ಆನ್. ಸೊ ಇಲ್ಲೇನ್ ಮಾಡ್ತೀನಿ? ಕ್ಯಾಪಿಟಲ್ ಲೆಟರ್ ತಗೋತೀನಿ. ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು 63 ಅಲ್ಲ, ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು 3. ನೆಕ್ಸ್ಟ್ ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು 10 ಮೈನಸ್ 3 ವಿಚ್ ಇಸ್ ಈಕ್ವಲ್ ಟು 7. ಇಲ್ಲೂ ಹೆಂಗು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಪಾಸಿಟಿವ್ ಡಿ ಬಂದಿದೆ. ಎನ್ ಗೊತ್ತಿಲ್ಲ ನಮ್ಗೆ, ಎ ಎನ್ ಫೈಂಡ್ ಮಾಡಬೇಕು. ಎ ಎನ್ ಇಸ್ ಈಕ್ವಲ್ ಟು ಇಲ್ಲಿ ಹೆಂಗ್ ಫೈಂಡ್ ಮಾಡ್ತೀವಿ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ವ್ಯಾಲ್ಯೂ ಏನು? 3 ಪ್ಲಸ್ ಎನ್ ಮೈನಸ್ 1, ಎನ್ನೇ ಫೈಂಡ್ ಮಾಡಬೇಕು. ಡಿ ವ್ಯಾಲ್ಯೂ 7. ಸೊ ಏನ್ ಬರುತ್ತೆ ವ್ಯಾಲ್ಯೂ? 3 ಪ್ಲಸ್ 7n ಮೈನಸ್ 7 ಬರುತ್ತೆ. 3 ಮೈನಸ್ 7 ಎಷ್ಟು? ಮೈನಸ್ 4 ಪ್ಲಸ್ 7n. ಓಕೆ, ಎ ಎನ್ ಅಂತ ಬರಿತೀನಿ. ಓಕೆ, ಈಗ ಏನ್ ಮಾಡ್ಬೇಕು ನಾವು? ಎರಡು nth ಟರ್ಮ್ಸ್ ನ ಈಕ್ವಲ್ ಮಾಡ್ಬೇಕು. ಕರೆಕ್ಟಾ? ಎರಡು nth ಟರ್ಮ್ಸ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಏನ್ ಮಾಡ್ತೀನಿ ಇವಾಗ ಇಲ್ಲಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಎ ಎನ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎ ಎನ್ ಅಂತ ಬರಿತೀನಿ. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಇದನ್ನ ಎನ್ ಅಂತ ತಗೋಣ, ಇಲ್ಲಾಂದ್ರೆ nth ಟರ್ಮ್ ಈಕ್ವಲ್ ಆಗಲ್ಲ. ಸ್ಮಾಲ್ ಎನ್ ಅಂತಾನೆ ತಗೋತೀನಿ ಇದಿಷ್ಟು. ಓಕೆ, ಸೊ ಎರಡನ್ನು ಸ್ಮಾಲ್ ಎನ್ ಅಂತ ತಗೊಂಡು ಈಕ್ವಲ್ ಮಾಡಿದ್ರೆ ಏನಾಗುತ್ತೆ? 61 ಪ್ಲಸ್ 2n ಇಸ್ ಈಕ್ವಲ್ ಟು ಸೆಕೆಂಡ್ ಎ ಪಿ ಇದೇನಾಗುತ್ತೆ? ಮೈನಸ್ 4 ಪ್ಲಸ್ 7n ಆಗುತ್ತೆ. nth ಟರ್ಮ್ಸ್ ಯಾವಾಗ ಈಕ್ವಲ್ ಅಂತ ಕೇಳ್ತಾ ಇದ್ರೆ ಅಂದ್ರೆ ನಮಗೆ n ವ್ಯಾಲ್ಯೂ ಬೇಕು. ಕರೆಕ್ಟಾ? ಸೊ ಬೇಸಿಕಲಿ ವಿ ಹ್ಯಾವ್ ಟು ಸಿ ವಾಟ್ ಈಸ್ ದ n ವ್ಯಾಲ್ಯೂ. ಸೊ 4 ಈ ಕಡೆ ಶಿಫ್ಟ್ ಮಾಡ್ತೀನಿ. 65 ಇಸ್ ಈಕ್ವಲ್ ಟು 2 ಈ ಕಡೆ ಶಿಫ್ಟ್ ಮಾಡ್ತೀನಿ. 5n ಆಗುತ್ತೆ. 65 ಡಿವೈಡೆಡ್ ಬೈ 5 ಏನಾಗುತ್ತೆ? 13 ಆಗುತ್ತೆ. ಸೊ 13th ಟರ್ಮ್ ಆಫ್ ಬೋತ್ ದ APs ಆರ್ ಈಕ್ವಲ್. ಓಕೆ, ಸೊ ಇಲ್ಲಿ ಒಂದು ಚೇಂಜ್ ಮಾಡಿದ್ರೆ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ದ ಚೇಂಜ್. ಏನೂ ಇಲ್ಲ, ನಾರ್ಮಲ್ ಕ್ಯಾಪಿಟಲ್ ಎನ್ ತಗೊಂಡ್ರೆ ಡಿಫರೆಂಟ್ AP ಆಗ್ಬಿಡುತ್ತೆ ಅಂಡ್ ನಮಗೆ ಆ ಟರ್ಮ್ ಸಿಗಲ್ಲ. ಕರೆಕ್ಟಾ? ಸೊ ನಾನು ಇದನ್ನ nth ಟರ್ಮ್ ನೀಟಾಗಿರ್ಬೇಕು ಅಂತ ನಾನು ಏನ್ ಮಾಡಿದೆ ಇಲ್ಲಿ, ಐ ಹ್ಯಾವ್ ಜಸ್ಟ್ ಟೇಕನ್ ದಿಸ್ as ಸ್ಮಾಲ್ ಎನ್ ಇಟ್ ಸೆಲ್ಫ್. ಇದನ್ನ ಸ್ಮಾಲ್ ಎನ್ ಅಂತಾನೆ ತಗೊಂಡಿದ್ದೀನಿ. ಸ್ಮಾಲ್ ಎನ್, ಇಲ್ಲೂ ಅಷ್ಟೇ ಸ್ಮಾಲ್ ಎನ್, ಇದೆಲ್ಲ ಸ್ಮಾಲ್ ಎನ್. ಓಕೆ,
ಸೊ an is equal to ಅದೊಂದೇ ಚೇಂಜ್ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಡಿಟರ್ಮೈನ್ ದ AP whose third term is 16, seventh term exceeds the fifth term by 12. ನೋಡಿ, ಇದುವರೆಗೂ ನಿಮಗೆ AP ಕೊಟ್ಟಿದ್ರು, AP ಇಂದ ನೀವು ಫಸ್ಟ್ ಟರ್ಮ್ ಡಿ ಎನ್ ಅದೆಲ್ಲ ಬರ್ಕೋತಾ ಇದ್ರಿ. ಬಟ್ ನಾವು ರ್ಯಾಂಡಮ್ ಯಾವ್ದೋ AP ಅಲ್ಲಿ ರ್ಯಾಂಡಮ್ ಟರ್ಮ್ಸ್ ಕೊಟ್ಟಿರ್ತಾರೆ, ವಿ ಹ್ಯಾವ್ ಟು ಫೈಂಡ್ ದ AP. ನಾವು ಫಸ್ಟ್ A3 is equal to 16 ಅಂತ ಕೊಟ್ಟಿದ್ದಾರೆ. ಲೆಟ್ ಸ್ಟಾರ್ಟ್ ಫ್ರಮ್ ದಿಸ್ ಓನ್ಲಿ. ಇದನ್ನ ಏನ್ ಮಾಡ್ತೀನಿ ನಾನು, A plus 3D is 3D ಅಲ್ವಾ, ಸೊ A plus 2D is equal to 16 ಅಂತ ಬರಿತೀನಿ. A plus 2D is equal to 16 ಅಂತ ಬರಿತೀನಿ. ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಸೆವೆಂತ್ ಟರ್ಮ್ ಬಗ್ಗೆ ಮಾತಾಡ್ತಿದ್ದಾರೆ. ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್. ಸೊ ಫಿಫ್ತ್ ಟರ್ಮ್ ಗೆ ರಿಲೇಷನ್ ಇದೆ, ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್ ಬೈ 12 ಅಂತ ಕೊಟ್ಟಿದ್ದಾರೆ. ಸೊ A plus 6D is equal to A plus 4D plus 12. ಸೊ ಏನ್ ಮಾಡ್ತೀನಿ ಇದನ್ನ, ಏನ್ ಮಾಡ್ಬೋದು ಇಲ್ಲಿ, ಎ ಎರಡು ಕಡೆ ಇದೆ ಅಲ್ವಾ, ಸೊ ಶಿಫ್ಟ್ ಮಾಡ್ಕೋತೀನಿ ಎಲ್ಲ ಈ ಕಡೆ. A minus A plus 6D minus 4D is equal to 12 ಬರುತ್ತೆ. A minus A ಕ್ಯಾನ್ಸಲ್ ಆಗುತ್ತೆ. 60 minus 4D ಏನು 2D ಆಗುತ್ತೆ. 2D is equal to 12. D ವ್ಯಾಲ್ಯೂ ಏನಾಗುತ್ತೆ, 12 divided by 2, D ವ್ಯಾಲ್ಯೂ 6 ಆಗುತ್ತೆ. ಈಗ ಇದನ್ನ ತಗೊಂಬಂದು ಏನ್ ಮಾಡ್ತೀನಿ, ಫಸ್ಟ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟಿಂಗ್ D is equal to 6 ಇನ್ ಈಕ್ವೇಶನ್ ನಂಬರ್ 1 ಏನಾಗುತ್ತೆ, A plus 2 into 6 is equal to 16. ಸೊ A plus 12 is equal to 16. 12 ನ ಶಿಫ್ಟ್ ಮಾಡ್ತೀನಿ ಆ ಕಡೆ. ಸೊ A is equal to 16 minus 12 ಏನು, 16 minus 12, A is equal to 4. ನಮಗವ್ರು AP ಕೇಳಿದ್ರು. AP ಜನರಲ್ ಫಾರ್ಮ್ ಹೆಂಗಿರುತ್ತೆ, A plus D, A plus 2D, ನೆಕ್ಸ್ಟ್ 4 ಟರ್ಮ್ ಬರೆದ್ರೆ ಸಾಕು, A plus 3D and so on. ಕರೆಕ್ಟಾ? ಸೊ A ವ್ಯಾಲ್ಯೂ 4 plus 6, ನೆಕ್ಸ್ಟ್ 4 plus 2 into 6, ನೆಕ್ಸ್ಟ್ 4 plus 3 into 6, ಎಲ್ಲ ವ್ಯಾಲ್ಯೂ ಬರೆದು ಮಾಡೋಣ. 4, ನೆಕ್ಸ್ಟ್ 10 ಇದೆ, ನೆಕ್ಸ್ಟ್ 16 ಇದೆ, ನೆಕ್ಸ್ಟ್ 22 ಇದೆ and so on. This is the arithmetic progression. Okay. Next 17th one, find the 20th term from the last term of the AP. Okay, this is one of the important questions. ನೋಡಿ, ಯೂಶಲ್ ಆಗಿ ನಮಗೆ ಯಾವುದೇ AP ಕೊಟ್ರು, ಈಗ ಸಪೋಸ್ ಇದೇ ತಗೊಂಡ್ರೆ 3, 8, 13 ಅಂತ ಕೊಟ್ರೆ, ನಮಗೆ ಬಿಗಿನಿಂಗ್ ಇಂದ ಫಸ್ಟ್ ಫಸ್ಟ್ ಲಾಸ್ಟ್ ಅದು ಬೇಡ, ಬಿಗಿನಿಂಗ್ ಇಂದ ಫೈಂಡ್ ಮಾಡಕ್ ಗೊತ್ತಿದೆ. ಬಿಗಿನಿಂಗ್ ಇಂದ 15th ಟರ್ಮ್ ಏನು, ಬಿಗಿನಿಂಗ್ ಇಂದ 25th ಟರ್ಮ್ ಏನು, ಬಿಗಿನಿಂಗ್ ಇಂದ ರ್ಯಾಂಡಮ್ ಆಗಿ ಯಾವುದೇ ಟರ್ಮ್ ತಗೊಂಡ್ರು ಬಿಗಿನಿಂಗ್ ಇಂದ ನಾವು ಕೌಂಟ್ ಮಾಡಿ ಗೊತ್ತಿದೆ. ಬಟ್ ಇಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಸ್ಪೆಸಿಫಿಕಲಿ ದಟ್ ವಿ ವಾಂಟ್ ಫ್ರಮ್ ದ ಲಾಸ್ಟ್ ಅಂತ. ಉಲ್ಟಾ ಯಾವುದು ನಮಗೆ ಫಾರ್ಮುಲಾ ಇಲ್ಲ, ನಮಗ್ ಗೊತ್ತೂ ಇಲ್ಲ ಫಾರ್ಮುಲಾ. ಈ ಫಸ್ಟ್ ಆಫ್ ಆಲ್ ಇಲ್ಲ ಅಂದ್ರೆ ನಮ್ಗೆ ಫಾರ್ಮುಲಾನೇ ಗೊತ್ತಿರಲ್ಲ ಅಂತ ಅರ್ಥ. ಸೊ ನಾವೇನ್ ಮಾಡ್ಬೇಕು, ಬೇಸಿಕ್ ಒಂದೇ ಒಂದು ಸ್ಟೆಪ್ ಕಂಟಿನ್ಯೂ ಮಾಡ್ಬೇಕು. ನಮಗವ್ರು ಸ್ಟಾರ್ಟಿಂಗ್ ಇಂದ ಕೊಟ್ಟು ಉಲ್ಟಾ ಕೇಳ್ತಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, AP ನ ಉಲ್ಟಾ ಬರ್ಕೊಂಡು ಸ್ಟಾರ್ಟಿಂಗ್ ಇಂದ ಮಾಡ್ಬೇಕು. ಸೊ ಇಂಡೈರೆಕ್ಟ್ಲಿ ನೀವು ಸ್ಟಾರ್ಟಿಂಗ್ ಇಂದ ಫಸ್ಟ್ ಟರ್ಮ್ ಫೈಂಡ್ ಮಾಡಿದ್ರು, ಬಿಕಾಸ್ ಯು ಹ್ಯಾವ್ ರಿಟರ್ನ್ ದ AP ಉಲ್ಟಾ, ನಿಮಗೆ ಲಾಸ್ಟ್ ಅಲ್ಲಿರೋ ಟರ್ಮ್ಸ್ ಸಿಗುತ್ತೆ. ಸೊ ಇಲ್ಲಿ ಏನ್ ಕೇಳ್ತಿದ್ದಾರೆ, ಫೈಂಡ್ ದ 20th ಟರ್ಮ್ ಅಂತ ಕೇಳ್ತಿದ್ದಾರೆ. ನೋಡಿ, ಫಸ್ಟ್ AP ಬರ್ಕೊಳ್ಳೋಣ. ಆನ್ಸರ್ AP ಏನ್ ಕೊಟ್ಟಿದ್ದಾರೆ, 3, 8, 13 ಅಂಡ್ ಸೋ ಆನ್ ಅಪ್ ಟು 253 ಅಂತ ಕೊಟ್ಟಿದ್ದಾರೆ. ನಾರ್ಮಲ್ ಏನೇನ್ ಬೇಕೋ ಅದೆಲ್ಲ ನಾರ್ಮಲ್ ಆಗಿ ಬರೆಯೋಣ. A is equal to 3, D ವ್ಯಾಲ್ಯೂ ಏನಾಗುತ್ತೆ 8 minus 3, ಸೊ D ವ್ಯಾಲ್ಯೂ 5 ಆಗುತ್ತೆ. ನೆಕ್ಸ್ಟ್ AN ಕೊಟ್ಟಿದ್ದಾರೆ, AN is equal to 253. ಓಕೆ, ಫೈಂಡ್ ದ 20th ಟರ್ಮ್ ಅಂತ ಕೇಳ್ತಾ ಇದ್ದಾರೆ. ಓಕೆ, N is equal to 20 ಅಂತ ಇಟ್ಕೊಳ್ಳೋಣ. ಬಟ್ ಅರ್ಥ ಮಾಡ್ಕೊಳ್ಳಿ, ನಾನು ಸ್ಟಾರ್ಟಿಂಗ್ ಇಂದ ಬರ್ದೀನಿ ಅಂದ್ರೆ ಇದು ಫಸ್ಟ್ 20, ನನಗೆ ಬೇಕಾಗಿರೋದು ಲಾಸ್ಟ್ 20. ಈಗ ಇದೇ AP ನ ಉಲ್ಟಾ ಬರೆದ್ರೆ ಏನಿರುತ್ತೆ, ಉಲ್ಟಾ ಬರೆದ್ರೆ 253. ಓಕೆ, ನನಗೆ ನೆಕ್ಸ್ಟ್ ಟೈಮ್ ಏನ್ ಬರೋದು ಗೊತ್ತಿಲ್ಲ, ಬಟ್ ಸ್ಟಿಲ್ 13 ಇದನ್ನ ಎರೇಸ್ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. 13 ಆದ್ಮೇಲೆ ನಮಗೆ ಏನ್ ಟರ್ಮ್ಸ್ ಕೊಟ್ಟಿದಾರೋ ಅದನ್ನ ಬರಿತೀನಿ. ಓಕೆ, ಇದು ಬೇಡ ಸದ್ಯಕ್ಕೆ, ಇದೆಲ್ಲ ಹೋಗ್ಬಿಡು. ಸೊ ಇವಾಗ ನಿಮ್ಗೆ 13, 8 ಆಮೇಲೆ 3 ಸಿಗುತ್ತೆ. ಈಗ ನೋಡಿ, ಆಬ್ವಿಯಸ್ಲಿ ಇಲ್ಲಿಂದ ನೀವು ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡ್ಬಿಡ್ಬೋದು. ಕಾಮನ್ ಡಿಫರೆನ್ಸ್ ಏನಿತ್ತು, 5 ಇತ್ತು. ಸೊ 253 ಆದ್ಮೇಲೆ ಏನ್ ಬರುತ್ತೆ, 248 ಬರುತ್ತೆ ಅಂಡ್ ಸೋ ಆನ್ ಅಪ್ ಟು 13, 8, 3 ಆ ತರ ಕಂಟಿನ್ಯೂ ಆಗುತ್ತೆ. ಈಗ ಇಲ್ಲಿ ಬರ್ದಿರೋ ಸೆಕೆಂಡ್ AP ಈಸ್ ಫ್ರಮ್ ದ ಲಾಸ್ಟ್, ಉಲ್ಟಾ ಬರ್ದಿದೀವಿ. ಸೊ ಇಲ್ಲಿ A ಏನಾಗುತ್ತೆ, A ವಿಲ್ ಬಿ 253. ನೆಕ್ಸ್ಟ್ AN ಏನಾಗುತ್ತೆ, AN ವಿಲ್ ಬಿ 3. ನೆಕ್ಸ್ಟ್ D ವ್ಯಾಲ್ಯೂ ಏನಾಗುತ್ತೆ, ನೋಡಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಏನ್ ವ್ಯಾಲ್ಯೂ ಬಂದಿದೆಯೋ ಇದು ಪಾಸಿಟಿವ್ ಇದ್ರೆ ಇಲ್ಲಿ ನೆಗೆಟಿವ್ ಆಗುತ್ತೆ. ಅಕಸ್ಮಾತ್ ಆ ಕಡೆ ನೆಗೆಟಿವ್ ಇದ್ರೆ ಇಲ್ಲೇನಾಗಬೇಕು, ಪಾಸಿಟಿವ್ ಆಗಬೇಕು. ಓಕೆ, ಸೊ ಆ ಚೇಂಜ್ ನೋಡ್ಕೊಳ್ಳಿ. ಈಗ N ಫೈಂಡ್ ಮಾಡಬೇಕು. ಲೆಟ್ಸ್ N is equal to 20 ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂ ಇವಾಗ. ಓಕೆ,
ಸೊ ಏನಾಗುತ್ತೆ ಇವಾಗ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಓಕೆ, ಸೊ A20 is equal to A ವ್ಯಾಲ್ಯೂ ಏನು 253 ಪ್ಲಸ್ 20 ಮೈನಸ್ 119 ಇಂಟು ಡಿ ವ್ಯಾಲ್ಯೂ ಏನು ಮೈನಸ್ 5. ಸೊ 253 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 19 5 95. ಸೊ 253 ಮೈನಸ್ 95 ಏನು 148 ಆಗುತ್ತೆ. ಸೊ ಫ್ರಮ್ ದ ಲಾಸ್ಟ್ 148 ಅಲ್ವಾ, 148 ಅಲ್ಲ 158 ಆಗುತ್ತೆ, ಬಿಕಾಸ್ 253 ಅಲ್ವಾ ಇರೋದು. ಸೊ 153 ಆಗುತ್ತೆ, ಇದು 158 ಆಗುತ್ತೆ, 158. ಸೊ A20 ಫ್ರಮ್ ದ ಲಾಸ್ಟ್ ಏನಾಗುತ್ತೆ 158. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ದ ಸಮ್ ಆಫ್ 4th and 8th ಟರ್ಮ್ಸ್ ಆಫ್ ಎನ್ AP ಇಸ್ 24. ಯಾಕೆ ಇಷ್ಟೊಂದು ಓಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನೀವು ಟೈಮಿಂಗ್ಸ್ ನೋಡ್ಬಿಟ್ಟು ಡಿಸೈಡ್ ಮಾಡೋದು ಚೆನ್ನಾಗಿದೆಯಾ ವಿಡಿಯೋ ಇಲ್ವಾ ಅಂತ. ಸೊ ನಿಮ್ ಟೈಮಿಂಗ್ಸ್ ನ ಮ್ಯಾಚ್ ಮಾಡೋಣ ಅಂತ ಒಂದು ಸ್ವಲ್ಪ ಬೇಗ ಹೇಳ್ತಾ ಇದ್ದೀನಿ, ಕೈಂಡ್ಲಿ ಅಟ್ಲೀಸ್ಟ್ ಇದನ್ನಾದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ A4 ಪ್ಲಸ್ A8 ಇಸ್ ಈಕ್ವಲ್ ಟು 24. ಸಮ್ ಆಫ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ A6 ಪ್ಲಸ್ A10 ಇಸ್ ಈಕ್ವಲ್ ಟು 44. ಫೈಂಡ್ ದ ಫಸ್ಟ್ ತ್ರೀ ಟರ್ಮ್ಸ್. ಸೊ ಬೇಸಿಕಲಿ A ಪ್ಲಸ್ ಡಿ, A ಪ್ಲಸ್ 2D, A1 A2 A3 ಕೇಳ್ತಾ ಇದ್ದಾರೆ. ಈಗ A4 ಎಕ್ಸ್ಪ್ಯಾಂಡ್ ಮಾಡಿ, ಅಷ್ಟೇ ನಿಮ್ ಕೆಲಸ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ ಇದು A ಪ್ಲಸ್ 3D ಪ್ಲಸ್ A ಪ್ಲಸ್ 7D ಇಸ್ ಈಕ್ವಲ್ ಟು 24 ಆಗುತ್ತೆ. A ಪ್ಲಸ್ ಎ ಏನು 2A ಪ್ಲಸ್ 3 ಪ್ಲಸ್ 7 ಏನು 10D ಇಸ್ ಈಕ್ವಲ್ ಟು 24. ಈಗ ಇದೇ ಇಕ್ವೇಶನ್ ನಾನು ಇನ್ನೊಂದು ಚೂರು ಸಿಂಪ್ಲಿಫೈ ಮಾಡ್ಬೋದು. ಐ ವಿಲ್ ಡಿವೈಡ್ ದ ಹೋಲ್ ಇಕ್ವೇಶನ್ ಬೈ 2. ಇನ್ನೊಂದು ಚೂರು ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಸೊ A ಪ್ಲಸ್ 5D ಇಸ್ ಈಕ್ವಲ್ ಟು 12 ಆಗುತ್ತೆ. ಐ ವಿಲ್ ನೇಮ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಸೇಮ್ ಸ್ಟೆಪ್ಸ್. ಇಲ್ಲಿ A ಪ್ಲಸ್ 5D ಪ್ಲಸ್ A ಪ್ಲಸ್ 9D ಆಗುತ್ತೆ, ಇಸ್ ಈಕ್ವಲ್ ಟು 44. ನೆಕ್ಸ್ಟ್ 2A ಪ್ಲಸ್ 14D ಇಸ್ ಈಕ್ವಲ್ ಟು 44. ಇಲ್ಲೂ ಅಷ್ಟೇ ಡಿವೈಡ್ ಬೈ 2 ಮಾಡ್ತೀನಿ, ಏನಾಗುತ್ತೆ A ಪ್ಲಸ್ 7D ಇಸ್ ಈಕ್ವಲ್ ಟು 22 ಆಗುತ್ತೆ. ಲೆಟ್ ದಿಸ್ ಬಿ ಇಕ್ವೇಶನ್ ನಂಬರ್ 2. ನೆಕ್ಸ್ಟ್ ಎರಡು ಇಕ್ವೇಶನ್ ಜೊತೆಗೆ ಬರ್ಕೋತೀನಿ. A ಪ್ಲಸ್ 5D ಇಸ್ ಈಕ್ವಲ್ ಟು 12, ಕರೆಕ್ಟಾ? ನೆಕ್ಸ್ಟ್ A ಪ್ಲಸ್ 7D ಇಸ್ ಈಕ್ವಲ್ ಟು 22. ಈಗ ಇದೆರಡು ನೋಡಿದ್ರೆ ಏನ್ ಅನ್ಸ್ತಾ ಇದೆ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ತರ ಅನ್ಸ್ತಾ ಇದೆಯಾ? ಸೊ ಸೈನ್ ನ ಚೇಂಜ್ ಮಾಡ್ತೀನಿ, ಇಲ್ಲೂ ಮೈನಸ್ ಮಾಡ್ತೀನಿ, ಇಲ್ಲೂ ಮೈನಸ್ ಮಾಡ್ತೀನಿ. ಸೊ A ಮೈನಸ್ ಎ ಹೊಟ್ಟೋಗುತ್ತೆ ಎರಡೂನು. 5 ಮೈನಸ್ 7 ಮೈನಸ್ 2D ಇಸ್ ಈಕ್ವಲ್ ಟು 12 ಮೈನಸ್ 22 ಏನಾಗುತ್ತೆ ಮೈನಸ್ 10 ಆಗುತ್ತೆ. ಎರಡು ಕಡೆ ಪಾಸಿಟಿವ್ ಮಾಡ್ತೀನಿ, ಡಿ ವ್ಯಾಲ್ಯೂ ಏನಾಗುತ್ತೆ 10 ಡಿವೈಡೆಡ್ ಬೈ 2, ಡಿ ವ್ಯಾಲ್ಯೂ 5 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಐ ಸಬ್ಸ್ಟಿಟ್ಯೂಟ್ ಇನ್ ದ ಸೆಕೆಂಡ್ ಇಕ್ವೇಶನ್. ಸಬ್ಸ್ಟಿಟ್ಯೂಟಿಂಗ್ ಡಿ ಇನ್ ಇಕ್ವೇಶನ್ ನಂಬರ್ 2 ಏನಾಗುತ್ತಿದೋ A ಪ್ಲಸ್ 7 ಇಂಟು 5 ಇಸ್ ಈಕ್ವಲ್ ಟು 22. ಸೊ ಎ ವ್ಯಾಲ್ಯೂ ಏನಾಗುತ್ತೆ 22 ಮೈನಸ್ 7 5 35. ಶಿಫ್ಟ್ ಮಾಡಿದ್ರೆ 22 ಮೈನಸ್ 35. ಸೊ ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಇಸ್ ಮೈನಸ್ 13. ಎ ವ್ಯಾಲ್ಯೂ ಮೈನಸ್ 13. ಓಕೆ, ಈಗ ಹೆಂಗು ಎ ಪಿ ರೆಡಿ ಇದೆ. ಸೊ ಎ ಪಿ ನಿಲ್ ಬರಿತೀನಿ. ಎ ಪಿ ಏನಾಗುತ್ತೆ ನಿಮ್ಗೆ ಆಲ್ರೆಡಿ ಜನರಲ್ ಫಾರ್ಮ್ ಗೊತ್ತು. ಇಟ್ ಸ್ಟಾರ್ಟ್ಸ್ ಫ್ರಮ್ ಮೈನಸ್ 13, ಪ್ಲಸ್ 5 ಮಾಡಿದ್ರೆ ಮೈನಸ್ 8, ನೆಕ್ಸ್ಟ್ ಪ್ಲಸ್ 5 ಮಾಡಿದ್ರೆ ಮೈನಸ್ 3, ನೆಕ್ಸ್ಟ್ ಏನಾಗುತ್ತೆ ಮೈನಸ್ 3 ಪ್ಲಸ್ 5 ಏನಾಗುತ್ತೆ 2 ಆಗುತ್ತೆ, ಅಂಡ್ ಸೋ ಆನ್, ಹಿಂಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಓಕೆ, ಈಗ ಅಪ್ಲಿಕೇಶನ್. ಸುಬ್ಬರಾವ್ ಸ್ಟಾರ್ಟೆಡ್ ವರ್ಕ್ ಇನ್ 1995 at an annual salary of 5,000, received an increment of 200 each year. In which year did his income reach 7,000? ಇವಾಗ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೋಬೇಕು ನೀವು. ಸ್ಟಾರ್ಟ್ ಮಾಡಿದ್ ಯಾವಾಗ 1995 ಅಲ್ಲಿ. 1995 ಅಲ್ಲಿ ಸ್ಟಾರ್ಟ್ ಮಾಡಿ ಅವರ ಸ್ಯಾಲರಿ 5,000 ಇತ್ತು. ಓಕೆ, ಪ್ರತಿ ವರ್ಷ ಇಂಕ್ರಿಮೆಂಟ್ ಆಗ್ತಾ ಇತ್ತು, ₹200 ಇಂಕ್ರಿಮೆಂಟ್ ಆಗ್ತಾ ಇತ್ತು. ಸೊ 1995 ಅಲ್ಲಿ 5,000 ಇದ್ರೆ 1996 ಅಲ್ಲಿ ಏನಾಗಬೇಕು 5,200 ಆಗ್ಬೇಕು. 97 ಅಲ್ಲಿ 5,400 ಆಗ್ಬೇಕು. ಇದೇ ತರ ಕಂಟಿನ್ಯೂ ಮಾಡಿದ್ರೆ ಯಾವಾಗೋ ಒಂದ್ಸರಿ 7,000 ಆಗ್ಬೇಕಾ? ಈಗ 5,600 5,800 ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಯಾವ್ದೋ ಒಂದು ಟೈಮಲ್ಲಿ 7,000 ಆಗ್ಬೇಕು. ಯಾವಾಗ 7,000 ಆಯ್ತು ಅಂತ ಕೇಳ್ತಿದ್ದಾರೆ, ಯಾವಾಗ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಟಿಪಿಕಲ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್. ಸೊ ಎ ಇಸ್ ಈಕ್ವಲ್ ಟು 5,000, ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಇಸ್ 5,200 ಮೈನಸ್ 5,000. ಸೊ ಆನ್ಸರ್ ಏನ್ ಬರುತ್ತೆ 200 ಬರುತ್ತೆ. ನೆಕ್ಸ್ಟ್ ಎ ಎನ್ ಕೊಟ್ಟಿದ್ದಾರೆ, ಎ ಎನ್ ಏನು 7,000. ನಾವೇನ್ ಫೈಂಡ್ ಮಾಡಬೇಕು, ಎನ್ ಫೈಂಡ್ ಮಾಡಬೇಕು. ಸೊ ಎ ಎನ್ is equal to a plus n minus 1 into d. So an value is 7,000 is equal to 5,000 plus n value ne find ಮಾಡಬೇಕು. So n ಹಾಗೆ ಇರಲಿ, minus 1 into d value ಏನು, d value is 200.
ಇವಾಗ ಶಿಫ್ಟ್ ಮಾಡ್ಬಿಡ್ತೀನಿ 5000 ಈ ಕಡೆ. ಸೊ 7000 ಮೈನಸ್ 5000 ಎಷ್ಟಾಗುತ್ತೆ? 2000 ಆಗುತ್ತೆ. ಇಸ್ ಈಕ್ವಲ್ ಟು 200n ಮೈನಸ್ 200. ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ 2200 ಆಗುತ್ತೆ. ಇಸ್ ಈಕ್ವಲ್ ಟು 200n. ಇವಾಗ 2200 ಡಿವೈಡೆಡ್ ಬೈ 200 ಮಾಡ್ತೀನಿ, ವಿಚ್ ಇಸ್ ಈಕ್ವಲ್ ಟು n. 0000 ಕ್ಯಾನ್ಸಲ್, 2 1s are 2 11s are, therefore n is equal to 11 ಆಗುತ್ತೆ. ಅಂದ್ರೆ 11th ಇಯರ್ ಅವರ ಸ್ಯಾಲರಿ ಏನಿದೆ ಅದು 7000 ಆಗುತ್ತೆ. ಇನ್ನ ಎಷ್ಟು ಕ್ವೆಶ್ಚನ್ ಇರಬಹುದು? ಮೇ ಬಿ ಇದು ಲಾಸ್ಟ್ ಅನ್ಸುತ್ತೆ, ನೋಡೋಣ. ರಾಮ್ಕಲಿ ಸೇವ್ಡ್ ₹5 ಇನ್ ದ ಫಸ್ಟ್ ವೀಕ್ ಆಫ್ ಅ ಇಯರ್. ಓಕೆ, ಫಸ್ಟ್ ವೀಕ್ ಅಲ್ಲಿ 5 ರೂಪೀಸ್ ಸೇವ್ ಮಾಡಿದ್ದಾರೆ. ಅಂಡ್ ದೆನ್ ಇನ್ಕ್ರೀಸ್ ಹರ್ ವೀಕ್ಲಿ ಸೇವಿಂಗ್ಸ್ ಬೈ 1.75. ಫಸ್ಟ್ ವೀಕ್ 5 ರೂಪೀಸ್, ಸೆಕೆಂಡ್ ವೀಕ್ ಇದಕ್ಕಿಂತ 1.75 ಜಾಸ್ತಿ ಇರುತ್ತೆ. ಸೊ 6.75. ನೆಕ್ಸ್ಟ್ ಥರ್ಡ್ ವೀಕ್ ಏನಾಗುತ್ತೆ? 6.7ಗೆ 75ಗೆ 1.75 ಆಡ್ ಆಗುತ್ತೆ. ಸೊ 8.50. ನೆಕ್ಸ್ಟ್ ಇದಕ್ಕೆ 1.75 ಅಂದ್ರೆ 10.25. ಇದೇ ತರ ಕಂಟಿನ್ಯೂ ಆದ್ರೆ ಇಫ್ ಇನ್ ದ nth ವೀಕ್, ಓಕೆ, nth ವೀಕ್ ಅಲ್ಲಿ ಹರ್ ವೀಕ್ಲಿ ಸೇವಿಂಗ್ಸ್ ವಿಲ್ ಬಿ 20.75. ಅಂದ್ರೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಯಾವಾಗ ಒಂದ್ಸರಿ 20.75 ಬರುತ್ತೆ ಅಂತ ಅರ್ಥ. ಓಕೆ, ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ n. ಸೇಮ್ ತಿರ್ಗಾ ಲಾಸ್ಟ್ ಪ್ರಾಬ್ಲಮ್ ಏನ್ ಮಾಡಿದ್ವು ಅದೇ ತರ. ಎ ಇಸ್ 5, ಡಿ ಏನು ಅವರೇ ಕೊಟ್ಬಿಟ್ಟಿದ್ದಾರೆ, ಇನ್ಕ್ರೀಸಿಂಗ್ ಬೈ 1.75 ಅಂತ. ಸೊ ನಾವು ಇದ್ರಲ್ಲಿ ಮಾಡೋದು ಬೇಡ, ಡಿ ನ 1.75. ನೆಕ್ಸ್ಟ್ ಎನ್ ವ್ಯಾಲ್ಯೂ ಏನು ಅಂತ ಫೈಂಡ್ ಮಾಡಬೇಕು. ಎ ಎನ್ ವ್ಯಾಲ್ಯೂ ಏನು? ಎ ಎನ್ ವ್ಯಾಲ್ಯೂ ಇಸ್ 20.75. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಏನು? 20.75 ಇಸ್ ಈಕ್ವಲ್ ಟು 5 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು? 1.75. ಸೊ ಏನಾಗುತ್ತಿದೋ 5 ಪ್ಲಸ್ 1.75n ಮೈನಸ್ 1.75. ಸೊ ಏನಾಗುತ್ತಿದೋ 5 ಮೈನಸ್ 1.75 ಅಂದ್ರೆ ಏನು? 3.25 ಪ್ಲಸ್ 1.75n ಆಗುತ್ತೆ. ಈ 3.25 ನಾನು ಆ ಕಡೆ ಶಿಫ್ಟ್ ಮಾಡ್ತೀನಿ. 5 ಮೈನಸ್ ಇದು 3.25 ಕರೆಕ್ಟ್ ಆಗಿದೆ, ಅದು ಆ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲೇನಾಗುತ್ತೆ ಇವಾಗ 20.75 ಆ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 3.25 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1.75n. ಸೊ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ? 17.5 ಇಸ್ ಈಕ್ವಲ್ ಟು 1.75n. ಓಕೆ, ಈಗ ಇದನ್ನ ಶಿಫ್ಟ್ ಮಾಡಬೇಕು. 17.5 ಡಿವೈಡೆಡ್ ಬೈ 1.75 ಇಸ್ ಈಕ್ವಲ್ ಟು n. ಇಲ್ಲಿ ಒಂದು ಡೆಸಿಮಲ್, ಇಲ್ಲಿ 2 ಡೆಸಿಮಲ್ ತೆಗಿತೀನಿ. ಓಕೆ, ಸೊ ಇಲ್ಲಿ ಒಂದು ಡೆಸಿಮಲ್ ಇದೆ ಅಲ್ವಾ, ಇಲ್ಲಿ 0 ಆಡ್ ಮಾಡ್ತೀನಿ ಅಷ್ಟೇ. ಓಕೆ, 17.50 ಅಂತಾನೆ ಬರಿಬಹುದು, 2 ಡೆಸಿಮಲ್ ತೆಗ್ದಿದ್ದೀನಿ. ಸೊ 175 1 175 175 0 ಇದೆ, 0 ಬರಿತೀನಿ. ದೇರ್ ಫೋರ್ 10th ವೀಕ್ ಅಲ್ಲಿ ಅವ್ರು ಏನ್ ಸೇವ್ ಮಾಡಿದ್ದಾರೆ ಅದೆಷ್ಟಿರುತ್ತೆ? 20.75 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲ, ಇಲ್ಲಿಗೆ ನಿಮ್ಮ ಎಕ್ಸರ್ಸೈಸ್ 5.2 ಮುಗ್ದಿದೆ. ನಿಮಗೇನಾದ್ರೂ ಡೌಟ್ಸ್ ಇದೆ, ನಿಮಗೇನಾದ್ರೂ ಕ್ಲಾರಿಫಿಕೇಶನ್ ಇದೆ ಅಂದ್ರೆ ಯು ಕ್ಯಾನ್ ಕಮೆಂಟ್ ಅಂಡ್ ಲೆಟ್ ಮೀ ನೋ. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ, ಅಥವಾ ಡೀಟೇಲ್ಡ್ ಆಗಿತ್ತಾ, ನಿಮ್ಗೆ ಎಲ್ಲಿ ಮಿಸ್ ಆಯ್ತು, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಹೇಳ್ಬೋದು. ಸೊ ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 5.3 ಸ್ಟಾರ್ಟ್ ಮಾಡ್ತೀವಿ. ಅಗೇನ್ ಇಟ್ ಇಸ್ ಅ ವೆರಿ ಬಿಗ್ ಎಕ್ಸರ್ಸೈಸ್. ಸೊ ಅದನ್ನ ಮೇ ಬಿ 3 ಪಾರ್ಟ್ಸ್ ಅಲ್ಲಿ ಮಾಡೋ ಸಾಧ್ಯತೆನೂ ಇರುತ್ತೆ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದನ್ನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.